ಅತ್ತಿಗುಪ್ಪೆ ಮೆಟ್ರೋ ಸ್ಟೇಷನ್ ನಲ್ಲಿ ದುರಂತ ನಡೆದು ಅಂದ್ರೆ ಆ ವಿದ್ಯಾರ್ಥಿಯೊಬ್ಬ ಒಂದು ಸುಸೈಡ್ ಮಾಡಿಕೊಂಡು 4-5 ದಿನಗಳಾಗಿದೆ. ಇದಾದ ನಂತರ ಘಟನೆಯ ಬಳಿಕ ಬಿಎಂಆರ್ಸಿಎಲ್ ಏನಾದರೂ ಎಚ್ಚೆತ್ತುಕೊಂಡಿದ್ಯಾ, ಸೇಫ್ಟಿ ಮೆಜರ್ಮೆಂಟ್ ಮುಂದಾಗಿದೆಯಾ ಅನ್ನೋ ಪ್ರಶ್ನೆಗೆ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಮುಖಾಂತರ ಉತ್ತರ ಕೊಡೋಕೆ ಮುಂದಾಗ್ತದೆ. ನೋಡ್ಕೊಬರೋಣ. ಈ ಮೆಟ್ರೋ ಸ್ಟೇಷನ್ ನಲ್ಲಿ ಏನು ಯುವಕ ಆತ್ಮಹತ್ಯೆ ಮಾಡ್ಕೊಂಡಿದ್ದ, ಆತ್ಮಹತ್ಯೆ ಆದ ಬಳಿಕ ಬಿಎಂಆರ್ಸಿಎಲ್ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಂಡಿದೆಯಾ, ಜೊತೆಗೆ ಅಲ್ಲೇನಾದರೂ ತಡೆಗೋಡೆಯನ್ನು ಹಾಕಿರೋದು, ಶೀಲ್ಡ್ ಅನ್ನು ಹಾಕಿರೋದು, ಈ ತರದೇನಾದರೂ ಪ್ರಿಕಾಷನ್ ಚೆಕ್ ಮಾಡುವಂತ ಕೆಲಸ. ಕಳೆದ 2 ದಿನಗಳ ಹಿಂದೆ ಬೆಂಗಳೂರಿನ ಅತ್ತಿಗುಪ್ಪೆಯ ಮೆಟ್ರೋ ಸ್ಟೇಷನ್ ಬಳಿ ಮೆಟ್ರೋ ಹಳಿಗೆ ತಲೆ ಕೊಟ್ಟು ಯುವಕ ಆತ್ಮಹತ್ಯೆ ಮಾಡಿಕೊಂಡಿದ್ದ. ಇನ್ನು ಆತ್ಮಹತ್ಯೆ ಆದ ಬಳಿಕವೂ ನಮ್ಮ ಮೆಟ್ರೋ ಮುನ್ನೆಚ್ಚರಿಕಾ ಕ್ರಮವನ್ನ ವಹಿಸಿಲ್ಲ. ಸ್ಕ್ರೀನ್ ಗಾರ್ಡ್ ಹಾಕೋದು ಅಥವಾ ತಡೆಗೋಡೆ ಹಾಕುವಂತದ್ದು ಮಾಡಿಲ್ಲ. ಹೇಗಿದೆ ಅಂತ ನೀವೇ ನೋಡಿ. ಊಟ ಆಯ್ತಾ ಮೇಡಮ್? ಎಲ್ಲ ಅದು ಸ್ಪಾಟ್ ಆಗಿದ್ದು ಆ ಭಾಗದಲ್ಲಿ ಅವರಿಬ್ಬರು ಕೂತಿದಾರಲ್ಲ, ಬಟ್ ಏನು ತಡೆಗೋಡೆ ಏನು ಹಾಕೇ ಇಲ್ಲ, ಇಲ್ಲೇನು ಹಾಕಿಲ್ಲ. ಇಲ್ಲ ಸ್ಕ್ರೀನ್ ಗಾರ್ಡು ಅಥವಾ ಏನಾದರೂ ಬ್ಯಾರಿಕೇಡು ಏನು ಹಾಕಿಲ್ಲ. ಹಾಕ್ಬೇಕಾಯ್ತಲ್ಲ. ಅಲ್ಲಿ ಕೂತಿದ್ನ ಹುಡುಗ ಮೇಡಮ್ ಹೋಮ್ ಗಾರ್ಡ್ ಇದ್ದಾರಲ್ಲ, ನಾವು ಹಿಂಗಿಲ್ಲ, ಕೆಳಗಡೆ ಇದ್ದ ನಾವು. ಹಾಂ ಹಾಂ ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದಲ್ಲಿ ಮಾತ್ರ ಬಿಎಂಆರ್ಸಿಎಲ್ ಸ್ಕ್ರೀನ್ ಗಾರ್ಡ್ ಹಾಕಿ ರಕ್ಷಾ ಕವಚ ಮಾಡಿದೆ. ಆದರೆ ಉಳಿದ ಮೆಟ್ರೋ ನಿಲ್ದಾಣಗಳಲ್ಲಿ ಯಾವುದೇ ರೀತಿಯ ಮುನ್ನೆಚ್ಚರಿಕೆ ವಹಿಸದೇ ಇರುವುದು ಅಪಾಯಕ್ಕೆ ದಾರಿ ಮಾಡಿಕೊಡ್ತಾ ಇದೆ. ಇನ್ನು ಬಿಎಂಆರ್ಸಿಎಲ್ ಎಚ್ಚೆತ್ತು ಮುನ್ನೆಚ್ಚರಿಕೆ ಕ್ರಮವನ್ನ ವಹಿಸೋದು ಯಾವಾಗ ಅನ್ನೋದು ಪ್ರಶ್ನೆ ಆಗಿದೆ. ಇನ್ನಾದ್ರೂ ಕ್ರಮ ವಹಿಸ್ತಾರಾ ಕಾದು ನೋಡಬೇಕಾಗಿದೆ. ಲೋಕೇಶ್ ಕೊಡಗಾದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.